ಹಲೋ ಕನ್ನಡಿಗ, ಶರಣು ಶರಣಾರ್ಥಿ. ಇವತ್ತು ನಮ್ಮ ಜಾಬ್ ಸರ್ಚ್ನಲ್ಲಿ 10ನೇ ತರಗತಿ 12ನೇ ತರಗತಿ ITI ಪಾಸ್ ಆಗಿರ್ತಕ್ಕಂಥ ಅವ್ರಿಗೆ ಅಡಿಗೆ ಸಹಾಯಕರು ಕೇಂದ್ರ ಸರ್ಕಾರಿ 2025ರ ಹುದ್ದೆಗಳು ಇರ್ತಕ್ಕಂಥದ್ದು. ಒಟ್ಟು 1800 ಹುದ್ದೆಗಳಿರ್ತಕ್ಕಂಥದ್ದು. ಮೆಸ್ ಬಾಯ್ ಹಾಗೂ ವಿವಿಧ ಹುದ್ದೆಗಳನ್ನು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಲೈಕು, ಶೇರು, ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ಇಂಡಿಯನ್ ಮೆರ್ಚೆಂಟ್ ನೇವಿ ರಿಕ್ರೂಟ್ಮೆಂಟ್ 2025ರ ಭಾರತೀಯ ವ್ಯಾಪಾರಿ ನೌಕೆಪಡೆ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ. ಆಸಕ್ತ ಮತ್ತು ಅವರ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗೆ ಅರ್ಜಿ ಸಲ್ಲಿಸಿ. ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿ, ಅರ್ಜಿಯ ಶುಲ್ಕ, ಹುದ್ದೆಗಳ ವಿವರ, ಈ ಥರದ ಎಲ್ಲ ಮಾಹಿತಿಗಳನ್ನು ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹುದ್ದೆಗಳ ವಿವರವನ್ನು ನೋಡೋದಾದರೆ ಇಲಾಖೆ ಹೆಸರು ಭಾರತೀಯ ವ್ಯಾಪಾರಿ ನೌಕೆಪಡೆ. ಹುದ್ದೆಗಳ ಹೆಸರು ವಿವಿಧ ಹುದ್ದೆಗಳಿರ್ತಕ್ಕಂಥದ್ದು. ಒಟ್ಟು ಹುದ್ದೆಗಳು 1800 ಹುದ್ದೆಗಳಿರ್ತಕ್ಕಂಥದ್ದು. ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಉದ್ಯೋಗ ಸ್ಥಳ ಭಾರತಾದ್ಯಂತ. ಹುದ್ದೆಗಳ ವಿವರ, ಯಾವೆಲ್ಲ ಹುದ್ದೆಗಳಿಗೆ ಇದಾವೆ ಮತ್ತು ಎಷ್ಟು ಹುದ್ದೆಗಳನ್ನು ಪೋಸ್ಟ್ನ ಕರೆದಿದ್ದಾರೆ ಅಂತ ಹೇಳಿದ್ರೆ, ಡೆಕ್ ರೇಟಿಂಗ್ ಇರ್ತಕ್ಕಂಥದ್ದು 399 ಹುದ್ದೆಗೆ ಇರ್ತಕ್ಕಂಥದ್ದು. ಇಂಜಿನ್ ರೇಟಿಂಗ್ ಇರ್ತಕ್ಕಂಥವ್ರಿಗೆ 201 ಹುದ್ದೆಗೆ ಇರ್ತಕ್ಕಂಥದ್ದು. ಸಿಮನ್ ಇರ್ತಕ್ಕಂಥದ್ದಿಗೆ 196 ಹುದ್ದೆಗಳು. ಎಲೆಕ್ಟ್ರಿಷಿಯನ್ಗೆ 290 ಹುದ್ದೆಗಳು ಇರ್ತಕ್ಕಂಥದ್ದು. ವೆಲ್ಡರ್ ಸಹಾಯಕರಿಗೆ 60 ಹುದ್ದೆಗಳು. ಮೆಸ್ ಬಾಯ್ಗೆ 188 ಹುದ್ದೆಗಳು. ಕುಕ್ಗೆ 466 ಹುದ್ದೆಗಳನ್ನು ಕಲ್ಪನೆ ಮಾಡಿದ್ದಾರೆ. ವಿದ್ಯಾರ್ಹತೆ, ಈ ಒಂದು ಅಪ್ಲಿಕೇಶನ್ ಹಾಕುವ ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಕ್ವಾಲಿಫಿಕೇಶನ್ ಆಗಬೇಕು ಅಪ್ಪ ಅಂತ ಹೇಳಿದ್ರೆ, ಭಾರತೀಯ ವ್ಯಾಪಾರಿ ನೌಕೆಪಡೆ ನೇಮಕಾತಿ ಅಧಿಸೂಚನೆ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 10ನೇ ತರಗತಿ 12ನೇ ತರಗತಿ ITI ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ವಯೋಮಿತಿ, ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕನಿಷ್ಠ 17 ವರ್ಷದ 5 ತಿಂಗಳು ಅಂದರೆ 17.5 ವರ್ಷ ನೀವು ಮಿನಿಮಮ್ ಇರಬೇಕು. ಮ್ಯಾಕ್ಸಿಮಮ್ 27 ವರ್ಷ ಇಲ್ಲಿ ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಹಾಕಬಹುದಾಗಿದೆ. ನಿಗದಿಪಡಿಸೋದು ಮೀಸಲಾತಿಯ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ವಯಸ್ಸು ನೀಡಲಾಗಿದೆ. ಅಂದರೆ OBC ಅಭ್ಯರ್ಥಿಗಳಾಗಿರ್ಬೋದು, SC ST ಅಭ್ಯರ್ಥಿಗಳಾಗಿರ್ಬೋದು ಮತ್ತು ಈ ಥರದ ಒಂದು ಅಭ್ಯರ್ಥಿಗಳಿಗೆ ವಯಸ್ಸು ನೀಡಲಾಗಿದೆ ಗೌರ್ಮೆಂಟ್ ಆಫ್ ಇಂಡಿಯಾದ ರೂಲ್ಸ್ ಪ್ರಕಾರ. ವೇತನ ಶ್ರೇಣಿ, ಈ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ವೇತನ ಶ್ರೇಣಿ ಬಗ್ಗೆ ನೋಡೋದಾದರೆ, ಟೆಕ್ ರೇಟಿಂಗ್ ಇರ್ತಕ್ಕಂಥವ್ರಿಗೆ 50,000ದಿಂದ 85,000 ರೂಪಾಯಿ ವೇತನವಿದ್ದು, ಇಂಜಿನ್ ಮತ್ತು ರೇಟಿಂಗ್ ಇರ್ತಕ್ಕಂಥವ್ರಿಗೆ 40ರಿಂದ 60,000 ರೂಪಾಯಿ ವೇತನವಿದ್ದು, ಸಿಮನ್ಗೆ 38,000ರಿಂದ 55,000 ರೂಪಾಯಿ ವೇತನವಿದ್ದು, ಎಲೆಕ್ಟ್ರಿಷಿಯನ್ಗೆ 60,000ದಿಂದ 90,000 ರೂಪಾಯಿವರೆಗೂ ವೇತನವಿದ್ದು, ವೆಲ್ಡರ್ ಸಹಾಯಕರಿಗೆ 50,000ದಿಂದ 85,000 ರೂಪಾಯಿ ವೇತನವಿದ್ದು, ಮಿಸ್ ಬಾಯ್ಗೆ 40,000ದಿಂದ 60,000 ರೂಪಾಯಿ ಮತ್ತು ಕುಕ್ಕಿಗೆ ಇರ್ತಕ್ಕಂಥದ್ದು ಸೇಮ್ ಸ್ಯಾಲರಿ ಇದೆ, 40,000ದಿಂದ 60,000 ರೂಪಾಯಿ. ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಿರುತ್ತೆ. ಅರ್ಜಿಯ ಶುಲ್ಕ, ಈ ಅಭ್ಯರ್ಥಿಗಳನ್ನ ಯಾವ ರೀತಿಯ ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ, ಎಲ್ಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 100 ರೂಪಾಯಿ. ಅಂದರೆ ಇಲ್ಲಿ ಎಲ್ಲ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕವನ್ನು ಇಲ್ಲಿದೆ. ಮತ್ತು ಆಯ್ಕೆ ವಿಧಾನ, ಹಾಗಾದರೆ ಈ ಅಭ್ಯರ್ಥಿಗಳನ್ನ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಹೇಗೆ ಆಯ್ಕೆ ಮಾಡ್ತಾರಪ್ಪ ಅಂತಂದರೆ, ಮೊದಲನೇದಾಗಿ ಲಿಖಿತ ಪರೀಕ್ಷೆ ನಡೆಸ್ತಾರೆ. ಆ ಲಿಖಿತ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸಂದರ್ಶನ ಮತ್ತು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಆಯ್ಕೆಯನ್ನು ಮಾಡಲಾಗುವುದು. ಪ್ರಮುಖ ದಿನಾಂಕಗಳು ನೋಡೋದಾದ್ರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 6 ಜನವರಿ 2025. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10 ಫೆಬ್ರವರಿ 2025. ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಅದೇ ರೀತಿ ವೆಬ್ಸೈಟ್ ಲಿಂಕ್ ಕೂಡ ಇದೆ. ಈ ವೆಬ್ಸೈಟ್ ಲಿಂಕು ನನ್ನ ಟೆಲಿಗ್ರಾಮ್ ಚಾನಲ್ ಮತ್ತು ಯೂಟ್ಯೂಬಲ್ಲಿ ಆ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಇದೇ ತರಹದ ಉದ್ಯೋಗ ಮಾಹಿತಿ ನಾನು ಪ್ರತಿನಿತ್ಯ ಕೊಡ್ತಾ ಇರ್ತೇನೆ. ಆ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಶನ್ಗಳು ನಿಮಗೂ ಬರ್ಬೇಕಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ ಕನ್ನಡಿಗ.